ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಎಂಡ್ ತನಕ ನೋಡಿ. ಇವತ್ತು ನನಗೆ ಸ್ಪೆಷಲ್ ಡೇ. ಯಾಕೆ ಅಂತಂದರೆ ನಂದು ಇವತ್ತು ಬರ್ತಡೇ, January 26 ನನ್ನ ಬರ್ತಡೇ. ಬಟ್ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಮನೆಯವರಿಗೆ ಮತ್ತು ಮಕ್ಕಳಿಗೆ ರಜೆ ಇರೋದ್ರಿಂದ ಆಚೆ ಹೋಗೋಣ ಅಂತ ಹೊರಟ್ವಿ. ಫಸ್ಟು ದೇವಸ್ಥಾನ ಹೋಗ್ಬಿಟ್ಟು ಆಮೇಲೆ ಆಚೆನೇ ಊಟ ಮಾಡ್ಕೊಂಬರೋಣ ಅಂತ ಹೇಳಿದರು ಮನೆಯವರು. ಹಾಗಾಗ್ಬಿಟ್ಟು ನಾನು ಮಕ್ಕಳೆಲ್ಲ ರೆಡಿಯಾಗಿ ಹೊರಡ್ತಾ ಇದ್ವಿ. ಇನ್ನೇನು ನಾವು ದೇವಸ್ಥಾನಕ್ಕೆ ಎಲ್ಲಿ ಹೋಗೋದು ಅಂತ ಅಂದ್ಕೊಂಡಾಗ ಮಲ್ಲೇಶ್ವರಮಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ, ಅಲ್ಲಿ ಚೆನ್ನಾಗಿದೆ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೊರಟ್ವಿ. ಅದಿರುವಂಥದ್ದು ಮಲ್ಲೇಶ್ವರಮಲ್ಲಲ್ವ, ಹಾಗಾಗ್ಬಿಟ್ಟು ಇನ್ನೇನು ನಿಯರ್ ಬೈ ಬರ್ತಾಯಿದ್ದೀವಿ. ಮಲ್ಲೇಶ್ವರಂ ಹತ್ರ ಇದ್ದೀವಿ. ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಹತ್ತತ್ರ ಬಂದಿದ್ದೀವಿ, ದೇವಸ್ಥಾನ ಹತ್ತತ್ರ. ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಹೋಗೋಣ ಅಂದ್ಕೊಂಡು ಕರ್ಕೊಂಬಂದಿದ್ದಾರೆ ಮನೆಯವರು. ಇನ್ನೇನು ನೋಡಿ ದೇವಸ್ಥಾನದ ಹತ್ತತ್ರ ಬಂದಿದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಒಳಗಡೆ ಹೋಗಬೇಕು. ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ. ಏಕೆ ಅಂತಂದರೆ ಅಲ್ಲಿ ಹಾಕ್ಬಿಟ್ಟಿದ್ರು ಬೋರ್ಡ್ನೇ, ಅಲ್ಲಿ ವೀಡಿಯೋ ಮತ್ತು ಯಾವುದೇ ಥರದ ವೀಡಿಯೋ ಮಾಡ್ಕೊಳಂಗಿಲ್ಲ ಅಂತ. ಹಾಗಾಗ್ಬಿಟ್ಟು ಹೊರಗಡೆಯಿಂದನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ತಿರುಮಲ ತಿರುಪತಿ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ, ಬಟ್ ವೀಡಿಯೋ ಮಾಡ್ಕೊಂಡಿಲ್ಲ. ಆಚೆನೇ ಇಷ್ಟು ಮಾಡಿಕೊಂಡೆ. ಮೇಲೆ ಹೋಗೋ ತನಕ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ, ಸ್ಟೆಪ್ಸ್ ಹತ್ತಿ ಮೇಲೆ ಹೋಗೋ ತನಕ. ಆಮೇಲೆ ಎತ್ತಿಟ್ಬಿಟ್ಟೆ. ಅಲ್ಲಿಂದ ನಾವು ಅಮ್ಮ ಪೇಸ್ಟ್ರಿಗೆ ಬಂದ್ವಿ. ಕೇಕ್ ತೊಗೊಳೋಣ ಅಂತ ಬಂದಿದ್ದರು ನಮ್ಮ ಮನೆಯವರು. ಮತ್ತು ನನ್ನ ಚಿಕ್ಕ ಮಗ ಹೋಗ್ಬಿಟ್ಟು ಕೇಕ್ ತರ್ತೀವಿ ಅಂತ ಹೋದರು. ನನ್ನ ದೊಡ್ಡ ಮಗನೂ ಸಹ ನಾನು ಹೋಗ್ತೀನಿ ಅಂತ ಹೇಳ್ದ. ಸರಿ ನೀನು ಹೋಗಪ್ಪ ಅಂತ ಅಂದೆ. ಅವನು ಹೊರಟಿದ್ದಾನೆ ಇವಾಗ. ಅವರು ನನ್ನನ್ನು ಕರ್ಕೊಂಡು ಹೋಗಲಿಲ್ಲ, ನೀನು ಇಲ್ಲೇ ಕೂತಿರು, ನಾವೇ ಹೋಗಿ ತರ್ತೀವಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ಕೂತಿದ್ದೆ. ಅವ್ರು ಹೋಗಿದ್ದಾರೆ ಕೇಕೆಲ್ಲ ತರೋದಕ್ಕೆ. ಯಾವ ಥರ ಕೇಕ್ ತರ್ತಾರೋ ಗೊತ್ತಿಲ್ಲ. ಇವಾಗ ಕೇಕೆಲ್ಲ ತಗೊಂಡು ಆಚೆ ಬರ್ತಾಯಿದ್ದಾರೆ. ಬಂದ್ಬಿಟ್ಟು ನನ್ನ ಕೈಯಲ್ಲೇ ಕೊಟ್ಟರು, ನಾನು ಇಟ್ಕೊಂಡು ಕೂತ್ಕೊಂಡೆ. ಇವಾಗ ಹೋಟೆಲ್ಗೆ ಹೋದ್ವಿ. ಹೋಟೆಲಲ್ಲೇ ಕೇಕ್ ಕಟ್ ಮಾಡುವಂತೆ ಅಂತ ಹೇಳಿದ್ರು. ಹಾಗಾಗ್ಬಿಟ್ಟು ಕೇಕ್ನ ಹೋಟೆಲ್ಗೆ ತೊಗೊಂಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿತ್ತು ಕೇಕು, ಹಾಗೆ ಸಖತ್ ಟೇಸ್ಟಿಯಾಗಿತ್ತು ಕೇಕು. ಇವಾಗ ಕೇಕೆಲ್ಲ ವಿಡಿಯೋ ಮಾಡಿಕೊಂಡು ಹಾಗೆಯೇ ಕಟ್ ಮಾಡಿದೆ. ಅಂಕನ್ಬೇಡ, ಇದು ಇತ್ತಿನ್ನೆ, ಇದು ಇತ್ತಿನ್ನೆ ಬವಿ ಮಮ್ಮಿ. ಹ್ಯಾಪಿ ಬರ್ಡೇ ಬವಿ, ಬವಿ ಪೇಪರ್ ಅಲ್ಲ ಅದು. ಕಟ್ ಮಾಡಿ ನಾನು ಹಿಂಗೆ ಅವೆಲ್ಲ ಬೇಡ. ರಿಟರ್ನ್ ಮಾಡ್ಕೊಳ್ರಿ. ಹಿಂಗೆ ಹಿಂಗೆ ಹಾಂ ಹಾಂ ಇವಾಗ ಕೇಕೆಲ್ಲ ಕಟ್ ಮಾಡಿದ್ದಾಯಿತು. ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಹಾಗೆಯೇ ಅಲ್ಲಿ ಕೆಲವೊಂದು ಫೋಟೋಸ್ಗಳ್ನೆಲ್ಲ ತೆಗೆಸ್ಕೊಂಡ್ವಿ. ಅದನ್ನು ಈ ವಿಡಿಯೋ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಇನ್ನೊಂದು ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.